ಚಿಕ್ಕೋಡಿ ಕನ್ನಡ ಮಾಧ್ಯಮ ಶಾಲೆಗಳು ಕುಂದುಕೊರತೆಗಳನ್ನು ಕುರಿತು ಚಿಕ್ಕೋಡಿಯ ಕರವೇ ಅವರಿಂದ ಎಚ್ಚರಿಕೆಯ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕೋಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸಾಂಕೇತಿಕ ಧರಣಿಯೊಂದಿಗೆ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಮನವಿ ಸಲ್ಲಿಕೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಹುತೇಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತು ಶಿಥಿಲಗೊಂಡು ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾಗಿ ಸಂಜು ಬಡಿಗೇರ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಶಾಲೆಗಳು ಶಿಥಿಲಗೊಂಡಿವೆ ಮತ್ತು ಕೆಲವು ಗೋಡೆಗಳು ಸಿಡಿವೆ, ಹಂಚುಗಳು ಹಾರಿ ಹೋಗಿವೆ. ಸುಣ್ಣ ಬಣ್ಣವಂತೂ ಗೋಡೆಗಳಲ್ಲಿ ಕಾಣಿಸುತ್ತಿಲ್ಲ. ಬಡ ಮಕ್ಕಳು ಆತಂಕದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಾಲೆಗಳ ಕಡೆಗೆ ಗಮನ ಹರಿಸಲು ಮೇಲಾಧಿಕಾರಿಗಳಿಗೆ ಶಾಸಕರಿಗೆ ಪುರ್ಸೊತ್ತು ಇಲ್ಲದ ಬಗ್ಗೆ ಕಂಡು ಬರುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಅವರು ಆಗಮಿಸಿ ಕನ್ನಡ ಶಾಲೆಗಳ ಬಗ್ಗೆ ಕೂಡಲೇ ಸಭೆ ಕರೆದು ಪುನರ್ ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡುತ್ತೇವೆ, ನಮಗೆ ಕೆಲ ಸಮಯ ನೀಡಿ ಎಂದು ಹೇಳುವ ಮೂಲಕ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯನ್ನ ಕಂಡರು. ಕರ್ವೆ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ, ಶಿಕ್ಷಕರನ್ನ ಕೇವಲ ಶಿಕ್ಷಣಕ್ಕೆ ಮೀಸಲಾಗಿ ಇಡಬೇಕು. ಶಾಲೆಯ ಸ್ವಚ್ಛತೆಗಾಗಿ ಹಾಗೂ ಶಾಲೆಯ ಸಾಮಗ್ರಿ ಆಸ್ತಿಯ ರಕ್ಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾಗಬೇಕು ಎಂದರು. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಿಗೆ ಲಕ್ಷ್ಯ ಕೊಡುವಂತಹ ಶಾಸಕರಿಗೆ, ಸರ್ಕಾರಿ ಶಾಲೆಗಳಿಗೆ ಲಕ್ಷ್ಯ ಕೊಡುವಂತಹ ಶಾಸಕರಿಗೆ ಗುರುಗಳು ಮಾಡ್ಬೇಕದನ್ನ. ಅವ್ರು ಯಾರು ಟೀಚರ್ ಇರ್ತಾರೆ, ಟೀಚರ್ ಮಾಡೋದು ಅನ್ಯಾಯವಾಗಿ ರಾಜಕೀಯವಾಗಿ ಬಸ್ವಾಕತ್ತಾರ ಸರ್. ನೀರಿನ ಟ್ಯಾಂಕರ್ ಕಟ್ಟೋದು ಮಾಡೋದು ಆ ಸಾಲಿಗ್ರಾಮದಾಗ ಮಾಡಬಾರ್ದು ಸರ್. ಅನುದಾನ ದುರ್ಬಳಕೆ ಮಾಡತ್ತಾರ್ರಿ. ಕರೆಸ್ತೀನಿ ಮಧ್ಯಾಹ್ನಿಗೆ ಅವ್ರನ್ನ ಇವ್ರನ್ನ ಡಿಡಿಪಿಯನ್ನು 3 ಮಂದಿ ಕರೆಸ್ತೀನಿ. ಎಲ್ಲಿ ನೀರಿನ ಇದರೊಳಗೆ ಕೇಳ್ತಾರೆ ಹೆಡ್ಮಾಸ್ಟರ್ ಹೋಗಿ ನಮ್ಮದು ಟ್ಯಾಂಕ್ ಮಾಡಿಕೊಡ್ರಿ, ಮತ್ತೊಂದು ನೀರಿನ ಕುಡಿ ಸಮಸ್ಯೆ ಇರ್ತಾರೆ. ಈಗ ನೀವು ಕೇಳ್ತಾರೆ ಅದಕ್ಕೆ ಅವ್ರು ಏನೈತಿ ಎಷ್ಟು ಬಂದಿರ್ತಾರೆ ಜನಪ್ರತಿನಿಧಿಗಳು, ಅವರು ಇವರು ಅವ್ರು ಕೊಡ್ತಾರಲ್ಲ ಅವಾಗ ಶರ್ಮ ಹೇಳ್ತೀವಿ ನಾವು. ಅವ್ರ ಮೇಲಿನ ಅಧಿಕಾರಿ ನಾ ಬಂದೀನಿ, ನಾ ಹೇಳ್ತೀನಿ. ಇವ್ರಿಗೆ ಟೋಟಲ್ ಯಾವ ರೀತಿ ರಿಪೇರಿ 61 ಅದಾವು. 102 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿರ್ತೀವಿ. ಅದು ಬರುವವರಿಗೆ ವೇಟ್ ಮಾಡಬೇಕು. ಅವುಗಳ ಚಿಕ್ಕಲಾಗ್ತದೆ ಅದಕ್ಕೆ ಅದ್ರೊಳಗೆ ಡೆಮಾಲೇಷನ್ ಮಾಡಬೇಕು ಕಂಪ್ಲೀಟ್. ಇವ್ರು ಹೇಳಿದಂಗೆ ಅಷ್ಟು ಬೀಳುತ್ತಾನ ಅದಾವು ಅಂದಾಗ ಅಂಥವುಗಳು 46 ಅದಾವು. 46 ಎಸ್ಟಿಮೇಟ್ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಅವ್ರಿಗೆ ಕರಿಸಿ ಹೇಳಿ ಅವ್ರು ಎಸ್ಟಿಮೇಟ್ ಮಾಡಿಸುವಂಥ ಜವಾಬ್ದಾರಿ ನಾ ತಗೋತೀನಿ. ಕ್ಲಾಸ್ ರೂಮ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲೇ ಐತಿ. ಇನ್ನು ಹೊಸ ಕ್ಲಾಸ್ ರೂಮ್ಗಳು ಬೇಕಂತೇಳಿ ಇನ್ನೂ 22 ಏನೈತಿ ಪ್ರಪೋಸಲ್ ಕಳಿಸ್ಬಿಟ್ರೆ ಆ ಪ್ರಪೋಸಲ್ ಅಪ್ರೂವಲ್ ಆಗಿ ಬಂದ್ಬಿಟ್ರೆ ಅದನ್ನು ಮಾಡಿಕೊಡ್ತೈತಿ. ಇಷ್ಟಿದೆ. ನೀವು ಹೇಳ್ದಂಗೆ ಈ ಸ್ಕೂಲಿಂದ ಸ್ಥಿತಿಯನ್ನು ನೋಡಿದರೆ ಅಲ್ಲಿ ಹಂಚುಗಳನ್ನು 40% ಇತ್ತು ಅಂತಂದ್ರೆ ಹಂಚುಗಳು ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. 50% ಮೇಲೆ ಹೋಗಿತ್ತು ಅಂತಂದ್ರೆ ಆ ಹಂಚುಗಳನ್ನೆಲ್ಲ ಕಿತ್ತಿಸಿ ನಾವು ಇದನ್ನ ಮಾಡ್ತೀವಿ. ನಾವೇನ್ ಕೇಳ್ತಿರೋ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಈ ಶಾಲೆಗೆ ಭೇಟಿ ಕೊಡಿದಾರ ಅಂತ ನಮ್ಮ ಪ್ರಶ್ನೆ ಸರ್. ನೀವು ಕನ್ಫ್ಯೂಸ್ ಮಾಡಬೇಡ್ರಿ, ನಮ್ಮ ಪ್ರಶ್ನೆ ಉತ್ತರ ಕೊಡ್ರಿ. ಅವ್ರ ಜವಾಬ್ದಾರಿ ಹೌದು ಅಲ್ಲೋ ಮಕ್ಕಳ ಜವಾಬ್ದಾರಿ ಕೇಳಿ ಅದ್ರ ಬಗ್ಗೆ ನಾವು ಮಾಡ್ತೀವಿ. 10 ಶಾಲೆ ಪೈಕಿ 1 ಶಾಲೆಗೆ ಹೋಗ್ಬೇಕಂದ್ರಿ ಅಷ್ಟು ಟೈಮ್ ಇಲ್ರಿ. ಕೇಳಿ ಸರ್, ನಮ್ಗೆ ಉತ್ತರ ಕೊಡ್ರಿ ಸರ್. ಪ್ರತಿಯೊಂದು ನಿಮ್ಮ ಕಡೆ ಬರೋದು ಜವಾಬ್ದಾರಿ ಬಸ್ ಸ್ಟ್ಯಾಂಡ್ ಹಿಂದರ್ ಸರ್. ಪ್ರಭುವಾಡಿ ಇದು ಮಾತಂಗಿರಿ ಸರ್. ಇವರ ಮಧ್ಯಾಹ್ನ ಇಂಜಿನಿಯರ್ ಕರ್ತೀನಿ. ನಾವು ಕನ್ನಡ ಶಾಲೆ ಕಲ್ತಾವ್ರಿ. ಈಗ ಒಂದು ಈಗ ಇಲ್ಲಿ ಶಾಲೆ ಕಟ್ಟಾಗ ಮಾಡ್ರಿ.
ಸಂಘಟನೆಗಳು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು, ಕೆಲವು ಸಮಾಜ, ಶಾಲಾ ಸುಧಾರಣೆಗೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳು ಒಂದು ನಿನ್ನೆಲೆ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದರು. ಒಂದು ಧರಣಿ ಮಾಡ್ತಿದ್ದೀವಿ, ಈ ಥರ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರ ಬಗ್ಗೆ ಅಂತೇಳಿ ಲೆಟ್ರ್ ನನಗೂ ಕೊಟ್ಟಿದ್ದರು, BO ಲೆಟ್ರೂ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಬಂದು ಧರಣಿ ಕೂತಂಥ ಎಲ್ಲ ವ್ಯಕ್ತಿಗಳ ಜೊತೆ ನಾನು ಮಾತನಾಡಿದ್ದೇನೆ. ಅವರ ಮುಖ್ಯವಾದ ಒಂದು ಕೋರಿಕೆ ಇರ್ತಕ್ಕಂಥದ್ದು ಶಾಲೆಗಳಲ್ಲಿ ಶೌಚಾಲಯ, ಕೊಠಡಿ ರಿಪೇರಿ, ಈ ಥರ ಮೂಲಭೂತ ಸೌಲಭ್ಯಗಳನ್ನು ಕೇಳಿದ್ದಾರೆ, ಕುಡಿಯೋ ನೀರು ಇತ್ಯಾದಿ. ಅವಾಗೀಗೆಲ್ಲ ಕಾಲಕ್ಕೆ ಈಗಾಗಲೇ ಸರ್ಕಾರದ ಬೇರೆ ಬೇರೆ ಯೋಜನೆಯಡಿ ಸಾಕಷ್ಟು ಸೌಲಭ್ಯಗಳು ಕೂಡ ಬರ್ತಾ ಇದೆ. ಇನ್ನೂ ಕೂಡ ಬರೋವೂ ಇದ್ದಾವೆ, ಕೆಲವು ಕ್ರಿಯಾ ಯೋಜನೆಗಳು ಸಿದ್ಧತೆ ಆಗಿದ್ದಾವೆ. ಬಂದಿರತಕ್ಕಂಥವನ್ನ ಈಗೇನು ಕೊಟ್ಟಿದ್ದಾರೆ ಮನವಿನಲ್ಲಿ, ಅವುಗಳನ್ನ ಆದ್ಯತೆ ಮೇಲೆ ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಕೂಡ ಸರ್ಕಾರ ಇಲಾಖೆ ನಮ್ಗೆ ಅವಕಾಶ ಕೊಟ್ಟಿದೆ. ಅವುಗಳನ್ನ ಬದಲಾವಣೆ ಮಾಡಿಕೊಂಡು ಇವತ್ತಾಗಲೇ ಮಾನ್ಯ ಉಪವಿಭಾಗಾಧಿಕಾರಿಗಳು ಕೂಡ ಬಂದಿದ್ದರು. ಮಧ್ಯಾಹ್ನ ಚಿಕ್ಕೋಡಿ ಶೈಕ್ಷಣಿಕ ತಾಲೂಕಿನ ಎಲ್ಲ CRP, BRP ಮತ್ತು BO ನಾವೆಲ್ಲರೂ ಕೂಡಿಕೊಂಡು ಈ ಕ್ರಿಯಾ ಯೋಜನೆಗೆ ಮೊದಲ ಆದ್ಯತೆ ಮೇಲೆ ಯಾವ್ಯಾವ ಶಾಲೆಗಳಲ್ಲಿ ರಿಪೇರಿ ಅವಶ್ಯಕತೆ ಇದೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ಪರಿಗಣಿಸಿ ಅವುಗಳನ್ನ ಸುಧಾರಣೆ ಮಾಡೋ ಕೆಲಸವನ್ನು ಕೂಡ ಮಾಡ್ತೀವಿ. ಮಾನ್ಯ ಶಾಸಕರಾಗಲಿ, MLC ಅವರಾಗಲಿ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಏನು ಆದ್ಯತೆ ಬೇಕು ನಮಗೆ ಪಟ್ಟಿ ಕೊಡಿ ಅಂತ ಎಲ್ಲವೂ ಹೇಳ್ತಾ ಇದ್ದಾರೆ. ನಾವು ಕೊಟ್ಟವೆಲ್ಲವೂ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಇವುಗಳನ್ನು ನಾವು ಈಗೇನು ಹೊಸದೇನು ನಾವು ಕೊಟ್ಟಿದ್ದೀರಿ ಅಂಥವುಗಳನ್ನ ಮತ್ತೆ ಶಾಸಕರ ಹತ್ರ ಮಾತನಾಡಿ ಅವುಗಳನ್ನ ಮೊದಲ ಆದ್ಯತೆ ಮೇಲೆ ಪರಿಹರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀವಿ. ಅಥವಾ ಬಿಸಿ ಊಟದಲ್ಲಿ ಇರ್ತಕ್ಕಂಥ ಏನು ಆಹಾರ ಧಾನ್ಯಗಳ ಕಳಪೆ ಬಗ್ಗೆ ಕೆಲವು ಮಾತುಗಳು ಕೂಡ ವಿಚಾರ ಧರಣಿ ಸಮಯದಲ್ಲಿ ಬಂದಿದೆ. ಅವುಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಮಕ್ಕಳುಗಳಿಗೆ ಕಳಪೆ ಆಹಾರವನ್ನು ನೀಡಲು ಅವಕಾಶ ಇಲ್ಲ, ಅಂಥವುಗಳನ್ನ ಏನಾದ್ರು ಹಿಂತಿರುಗಿಸಿ ಅಂತೇಳಿ ಹೆಡ್ ಮಾಸ್ಟರ್ಗೆ ಮತ್ತು ಸಹಾಯಕ ನಿರ್ದೇಶಕರಿಗೂ ಕೂಡ ಹೇಳಿದ್ದೀವಿ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿನಲ್ಲಿ ಒರಿಜಿನಲ್ ಇದ್ದಾರೆ, ಇಲ್ಲಿ ಚಾರ್ಜಲ್ಲಿದ್ದಾರೆ. ಎರಡೂ ದೊಡ್ಡ ತಾಲೂಕುಗಳು. ಈಗಾಗಲೇ ಪರೀಕ್ಷಾ ಸಮಯ ಆದ್ದರಿಂದ ಅವ್ರಿಗೂ ಕೂಡ ಕೆಲಸದ ಒತ್ತಡ ಸಾಕಷ್ಟಿದೆ. ಅದ್ರ ನಡುವೆನೂ ಕೂಡ ಸಮಸ್ಯೆಗಳನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಇಲ್ಲಿ BRC ಕೋಆರ್ಡಿನೇಟರ್ಗಳು ಇಲ್ಲಿ ಖಾಲಿ ಹುದ್ದೆ ಇದೆ, CRP, BRP ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾಗಿ ಆಮೇಲೆ ಇಲಾಖೆಯ ಕೆಲಸಗಳು ಕೂಡ ಬೇರೆ ಬೇರೆ. ನಾವು SLC ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು 100ರಷ್ಟು ಫಲಿತಾಂಶವನ್ನು ಸಾಧಿಸಬೇಕು ಅಂತ ಇಲಾಖೆ ನಿರ್ದೇಶನ ಇರೋದ್ರಿಂದ ಸಾಕಷ್ಟು ಹಗಲಿರುಳು ಕೂಡ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದನ್ನು ಮನಗಂಡಿದ್ದೇನೆ. ಇನ್ನು ಮುಂದೆ ಅವ್ರ ಜೊತೆ ಒಂದು ಶಕ್ತಿ ತುಂಬಲು ನಾನು ಅಡಿಷನಲ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಳ್ತೀವಿ. ನಮ್ಮ ಬಿಸಿ ಊಟದ ಅಧಿಕಾರಿಯಾಗಲಿ, ನಮ್ಮ ಸಂಘ ಸಂಸ್ಥೆಯವ್ರನ್ನೆಲ್ಲ ಸೇರಿಸ್ಕೊಂಡು ಇಂಥ ಆದ್ಯತೆ ಕೊಟ್ಟಿರ್ತಕ್ಕಂಥ ಶಾಲೆಗಳಿಗೆ ಭೇಟಿ ಕೊಟ್ಟು ಅವುಗಳನ್ನ AC ಅವರು ಕೂಡ ಆಡಳಿತಾಧಿಕಾರಿಯಾಗಿದ್ದಾರೆ ಮುನ್ಸಿಪಾಲ್ಟಿನಲ್ಲಿ. ಅವ್ರನ್ನ ಸಹಕಾರವನ್ನು ತೆಗೆದುಕೊಂಡು PDO ಜೊತೆ ಮಾತಾಡಿಕೊಂಡು ಎಲ್ಲೆಲ್ಲಿ ಒಂದು ಶೌಚಾಲಯ, ಕುಡಿಯೋ ನೀರು ಈ ಥರ ತುರ್ತಾಗಿ ಆಗಬೇಕು. ಗ್ರಾಮ ಪಂಚಾಯಿತಿಯ ಸಹಕಾರವನ್ನು ಮಾನ್ಯ ಶಾಸಕರ ಒಂದು ಸೂಚನೆ ನಿರ್ದೇಶನವನ್ನು ತೆಗೆದುಕೊಂಡು ಅವರುಗಳ ಸಹಕಾರದಿಂದ ಉತ್ತಮವಾದಂಥ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ. ಯಾವುದೇ ಒಂದು ಸಮಸ್ಯೆಗಳು ಇರ್ತವೆ ಅವುಗಳನ್ನ ಪರಿಹಾರ ಮಾಡಲಿಕ್ಕೆ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಉತ್ತಮ ಕೆಲಸ ಮಾಡ್ತೀವಿ. ಹೀಗೆ ಪ್ರತಿಭಟನಾ ಈ ಸಂದರ್ಭದಲ್ಲಿ ಪ್ರತಾಪ್ ಪಾಟೀಲ್, ಸುನಿಲ್ ತೇರ್ದಾಳೆ, ಸಂಜು ಕಾಂಬ್ಳೆ, ಅನಿಲ್ ನಾವಿ, ಕಾನಪ್ಪ ಬಾಡ್ಕರ್, ರಫೀಕ್ ಪಠಾಣ್, ಅಮೂಲ್ ನಾವಿ, ಶಿವಾಜಿ ಕಾಡೆ, ಬಸವರಾಜ್ ಬಡ್ಗೇರ್, ಮಾಳು ಕರೆಣ್ಣವರ್, ಸತೀಶ್ ಪೂಜಾರಿ, ಸಂಜು ಲಟ್ಟೆ, ಕುಮಾರ್ ಪಾಟೀಲ್, ರುದ್ರಯ್ಯ ಹಿರೇಮಠ್, ದುಂಡಪ್ಪ ಬಡಿಗೇರ್, ಸತ್ಯಪ್ಪ ಕಾಂಬ್ಳೆ, ಮೋಹನ್ ಪಾಟೀಲ್, ಶಂಭು ಕದಂ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.